ಹಲೋ ನಮಸ್ಕಾರ ಎಲ್ಲರಿಗೂ. ರಾಜ್ಯ ಸರ್ಕಾರದಿಂದ BPL ಕಾರ್ಡ್ ಹೊಂದಿರುವಂಥವರೆಲ್ಲರೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಗುಡ್ ನ್ಯೂಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಗುಡ್ ನ್ಯೂಸ್. ಯಾಕಂದರೆ ಸಾಕಷ್ಟು ಜನರಿಗೆ ಹೆಲ್ಪ್ಫುಲ್ ಆಗುವಂಥ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದು BPL ಕಾರ್ಡ್ ಹೊಂದಿರುವಂಥವರಾಗಿರ್ಬೋದು, ಅಥವಾ APL ಕಾರ್ಡ್ ಹೊಂದಿರೋಂಥವ್ರಾದರೂ ಆಗಿರ್ಬೋದು, ಅಥವಾ ಅಂತ್ಯೋದಯ ಕಾರ್ಡ್ ಹೊಂದಿರೋಂಥವ್ರಾದರೂ ಆಗಿರ್ಬೋದು. ಸೊ ರೇಷನ್ ಕಾರ್ಡ್, ಯಾವುದೇ ರೀತಿಯ ಒಂದು ರೇಷನ್ ಕಾರ್ಡ್ ಇದ್ದರೂ ಅಂಥವರೆಲ್ಲರೂ ಕೂಡ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಏನಪ್ಪ ಒಂದು ಗುಡ್ ನ್ಯೂಸು, ಏನಿದು ವಿಚಾರ ಅಂತೇಳಿ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ರೇಷನ್ ಕಾರ್ಡ್ ಹೊಂದಿರೋಂಥವ್ರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಅಂದರೆ ಅರ್ಜಿ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಕಳೆದ ಒಂದು ವೀಡಿಯೋದಲ್ಲೇ ನನಗೆ ತಿಳಿಸಿದ್ದೆ. ಸೊ ಅದರಲ್ಲಿ ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಕೂಡ ಮಾಡಿಸ್ಬೋದು. ಅಂದರೆ ಹೊಸದಾಗಿ ರೇಷನ್ ಕಾರ್ಡ್ ಕೂಡ ಅರ್ಜಿಯನ್ನು ಹಾಕ್ಬೋದು. ಅದರೊಟ್ಟಿಗೆ ನೀವೇನಾದರೂ ರೇಷನ್ ಕಾರ್ಡ್ಗೆ ಹೊಸದಾಗಿ ಹೆಸರನ್ನ ಸೇರಿಸಬೇಕು ಅಂದರೆ, ಮದುವೆ ಆಗಿ ಬಂದಿರ್ತಾರೆ ಅಂತ ಹೆಣ್ಣು ಮಕ್ಕಳ ಹೆಸರು ಸೇರಿಸಬೇಕು ಅಂದರೆ, ಅಥವಾ ಮಗು ಜನನ ಆಗಿರುತ್ತೆ ಆ ಒಂದು ಮಗುವಿನ ಹೆಸರು ಸೇರಿಸಬೇಕು ಅಂತಂದರೆ ಅದಕ್ಕೂ ಕೂಡ ಅರ್ಜಿ ಆಹ್ವಾನ ಅಂತೇಳಿ ತಿಳಿಸಿದೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಯಾವೊಂದು ರೇಷನ್ ಕಾರ್ಡಲ್ಲಿ ಇರುವಂಥ ಹೆಸರನ್ನು ಕೂಡ ತೆಗೆಸ್ಬೇಕು ಅಂತಂದರೆ ಅದಕ್ಕೂ ಕೂಡ ಅರ್ಜಿ ಆರಂಭ ಆಗಿದೆ ಅಂತ ತಿಳಿಸಿದೆ. ಆದರೆ ಎಲ್ಲ ರೀತಿಯ ಒಂದು ಫೋಟೋ ಚೇಂಜ್ ಆಗಿರ್ಬೋದು, ಅಥವಾ ನಂಬರ್ ಕೊಡೋದಾಗಿರ್ಬೋದು, ಸೊ ಎಲ್ಲ ರೀತಿಯ ಕರೆಕ್ಷನ್ಗಳು ಕೂಡ ಮಾಡ್ತಾರೆ. ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸಿದೆ. ಸೊ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಕ್ಷಣ ನೀವೇನು ಮಾಡ್ತೀರಾ, ಸೊ ಸೈಬರ್ ಸೆಂಟರ್ಗಳಿಗೋ ಅಥವಾ ಗ್ರಾಮ ಒನ್ಗೋ ಅಥವಾ ಕರ್ನಾಟಕ ಒನ್ಗೋ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸೋದ್ರ ಬಗ್ಗೆ ಎಲ್ಲ ರೀತಿಯ ಇನ್ಫಾರ್ಮೇಷನ್ ತಿಳ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು, ಅಥವಾ ಅದ್ರ ಬಗ್ಗೆ ತುಂಬ ಜನ ರಶ್ ಇರುತ್ತೆ. ಸೊ ಎಲ್ಲರಿಗೂ ಕೂಡ ಗೊತ್ತು, ಸರ್ಕಾರದಿಂದ ಯೋಜನೆಗಳು ಜಾರಿ ಆಗ್ತದೆ ಅಥವಾ ಏನಾದರೂ ಒಂದು ಅರ್ಜಿ ಆಹ್ವಾನ ಮಾಡ್ತಿದ್ದಾರೆ ಅಂತಂದರೆ ಅದಕ್ಕೆ ಸಾಕಷ್ಟು ಜನ ಬರೀ ಕ್ಯೂ ಅಲ್ಲಿ ನಿಂತ್ಕೊಂಡು ಅದನ್ನು ಬೇಗ ಪಡ್ಕೋಬೇಕು ಅಂತಲೇ ಎಲ್ಲರೂ ಕೂಡ ಕ್ಯೂ ಅಲ್ಲೇ ಹೋಗಿ ನಿಂತ್ಕೊಳ್ತಾರೆ. ಸೊ ಇನ್ನು ಮುಂದೆ ಆ ಥರ ಜನರಿಗೆ ಆಗಬಾರ್ದು ಅಂಥೇಳಿ ಸರ್ಕಾರದವರು ಒಂದು ಮುಖ್ಯವಾದ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಸೊ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಒಂದು ಗುಡ್ ನ್ಯೂಸ್ ಅಂತಂದರೆ, ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿ ಹಾಕಬೇಕು ಅಂದರೆ, ಅಥವಾ ಏನಾದರೂ ಅರ್ಜಿಗೆ ಹೆಸರನ್ನು ಆ ಒಂದು ರೇಷನ್ ಕಾರ್ಡ್ಗೆ ಹೆಸರನ್ನು ಹಾಕಬೇಕು ಅಥವಾ ಹೆಸರನ್ನು ತೆಗೆಸ್ಬೇಕು ಅಂತಂದರೆ ನೀವು ಎಲ್ಲೋ ಹೋಗಿಬಿಟ್ಟು ಕ್ಯೂ ಅಲ್ಲಿ ನಿಂತು ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ನಿಮ್ಮ ಮನೆಗಳಲ್ಲೇ ಕೂತ್ಕೊಂಡು ಈ ಒಂದು ಕೆಲಸವನ್ನು ಮಾಡ್ಬೋದು ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಯಾವ ಥರ ಹಾಕೋದು ಅಂತೇಳಿ ನಿಮ್ಮ ತಲೆಗೆ ಬರೋದು. ಸೊ ಸರ್ಕಾರದವರು ಹೇಳ್ತಾ ಇದ್ದಾರೆ, ಸೊ ಅದರದ್ದೊಂದು ಆ್ಯಪನ್ನು ನಾವು ಬಿಡುಗಡೆ ಮಾಡ್ತೀವಿ, ಅಂದರೆ ಲಾಂಚ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಯಾವ ಥರ ಒಂದು ಆ್ಯಪ್ನ ಲಾಂಚ್ ಮಾಡ್ತಾರೆ ಅದ್ರ ಬಗ್ಗೆ ಏನು ಸ್ಟೆಪ್ ಬೈ ಸ್ಟೆಪ್ಪೇ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ ಸದ್ಯದಲ್ಲಿ ಸರ್ಕಾರದವ್ರು ಹೇಳ್ತಾ ಇರೋದಂದರೆ ಅದರಿಂದ ಅದೊಂದು ಆ್ಯಪ್ನ ನಾವು ಬಿಡುಗಡೆ ಮಾಡ್ತೀವಿ. ಸೊ ಅದರಲ್ಲಿ ನೀವು ಯಾವುದೇ ರೀತಿಯ ಒಂದು ಚೇಂಜಸ್ನ ನೀವೇ ಮನೆಯಲ್ಲಿ ಕೂತ್ಕೊಂಡು ಮಾಡ್ಬೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಜನರಿಗೆ ತುಂಬ ತೊಂದರೆಗಳಾಗ್ತಿದೆ. ಸೊ ಮ್ಯಾನ್ಯುಯಲ್ ಆಗಿ ಮಾಡೋದ್ರಿಂದ ತುಂಬ ತೊಂದರೆಗಳಾಗ್ತಾ ಇದೆ ಅಂತ ಹೇಳಿ ಡಿಜಿಟಲ್ ಸೇವೆ ಆರಂಭ ಮಾಡಿದ್ದಾರೆ. ಸೊ ನೀವೇನಿಲ್ಲ, ಜಸ್ಟ್ ನಿಮ್ಮ ಒಂದು ವಾಟ್ಸಪ್ ನಂಬರ್ ಏನಿದೆ ಅದನ್ನು ನೀವು ಕೊಟ್ಟರೆ ಸಾಕು, ಎಲ್ಲ ರೀತಿಯ ಇನ್ಫಾರ್ಮೇಷನು ನಿಮ್ಮ ಮೊಬೈಲ್ಗೆ ಬಂದುಬಿಟ್ಟು ತಲುಪುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಪ್ ಲಾಂಚ್ ಆದ ತಕ್ಷಣ ಯಾವ ಥರ ನಡೆಯುತ್ತೆ ಅದನ್ನು ಆದಷ್ಟು ಬೇಗ ನಾವು ಜಾರಿಗೆ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಇದೊಂದು ಖುಷಿ ವಿಚಾರನೇ. ಸೊ ಮುಂದಿನ ದಿನಗಳಲ್ಲಿ ಯಾವ ಥರ ಆ್ಯಪ್ ಲಾಂಚ್ ಆಗುತ್ತೆ ಆ್ಯಂಡ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಡ್ತೀನಿ. ಯಾವ ಥರ ಲಾಗಿನ್ ಆಗಬೇಕು, ಜಸ್ಟ್ ವಾಟ್ಸಪ್ ನಂಬರ್ ಹಾಕಿದ್ರೆ ಸಾಕು, ನಿಮ್ಮ ಮೊಬೈಲ್ಗೆ ಎಲ್ಲ ಇನ್ಫಾರ್ಮೇಷನ್ KYC ಆಗಿರ್ಬೋದು ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ಯಾವ ಥರ ಬರುತ್ತೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.